ಸುದ್ದಿಗಳಿಗಿಂತಲೂ ಹೆಚ್ಚಾಗಿ ಒಂದು ದೊಡ್ಡ ಸುದ್ದಿನೇ ಇದೆ. ಅದು ನೋವಿನ ಸುದ್ದಿ, ಒಂದು ಆಘಾತಕಾರಿ ಸುದ್ದಿ. ಅದು ಏಕಾಏಕಿಯಾಗಿ ಇವತ್ತು ದಕ್ಷಿಣ ಭಾರತದ ಹಾಡುವ ಹಕ್ಕಿ ಅಂತ ಕರೆಸಿಕೊಳ್ತಾ ಇದ್ದಂಥ ಎಸ್ ಜಾನಕಿ ಅಮ್ಮನವರ ನಿಧನವಾಗಿರುವಂಥ ಸುದ್ದಿ. ಕನ್ನಡದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಇಲ್ಲ. ಮೈಸೂರಿನ ಅಪೋಲೋ ಆಸ್ಪತ್ರೆಯಲ್ಲಿ ವಿಧಿವಶರಾಗಿದ್ದಾರೆ. ಸುಮಾರು 48,000ಕ್ಕೂ ಹೆಚ್ಚು ಹಾಡುಗಳನ್ನು ಹಾಡಿದ್ದಾರೆ. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ದಂತಹ ಗಾನಕೋಗಿಲೆ ಕನ್ನಡ ಮಾತ್ರ ಅಲ್ಲ, ತೆಲುಗು, ತಮಿಳು, ಮಲಯಾಳಂ ಸೇರಿ ಒಟ್ಟು 17 ಭಾಷೆಗಳಲ್ಲಿ ಹಾಡಿರೋದು. ಬಹುಭಾಷಾ ಗಾಯಕಿ ಎಸ್ ಜಾನಕಿ ಅಮ್ಮ. ದೇಶದ ಪ್ರಭಾವಶಾಲಿ ಗಾಯಕರಲ್ಲಿ ಜಾನಕಿ ಅಮ್ಮ ಕೂಡ ಒಬ್ಬರು. ಕನ್ನಡದ ಗಾನಕೋಗಿಲೆ ಎಸ್ ಜಾನಕಿ ಅಮ್ಮ ಇಲ್ಲ. ಮದರ್ ಟಂಗ್ ತೆಲುಗು ಆದರೂ ಕೂಡ ಕನ್ನಡ ಭಾಷೆಯಲ್ಲಿ ಅತಿ ಹೆಚ್ಚು ಹಾಡನ್ನು ಹಾಡಿದಂಥ ಹೆಗ್ಗಳಿಕೆ ಅವರಿಗಿದೆ. 48,000 ಹಾಡುಗಳನ್ನು ಎಸ್ ಜಾನಕಿ ಅಮ್ಮ ಅವರು ಹಾಡಿರೋದು. ವಯೋಸಹಜ ಕಾಯಿಲೆಯಿಂದ ಬಳಲ್ತಾ ಇದ್ರು. ಏಕಾಏಕಿಯಾಗಿ ಇವತ್ತು ಈ ಸುದ್ದಿ ಬಂತು. 88 ವರ್ಷ ಅವರಿಗೆ. ಭಾರತದ ಕೆಲವು ಹಾಡುಗಾರನ ಗುರುತಿಸಿಕೊಂಡಾಗ ಟಾಪ್ ಅಲ್ಲಿ ಬಂದು ಕೂತ್ಕೊಳ್ಳುವಂಥದ್ದು ಜಾನಕಿ ಅಮ್ಮ ಅವರು. ಇಂದು ಮಧ್ಯಾಹ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಜಾನಕಿ ಅಮ್ಮನವರು ಹೋಗ್ತಾರೆ. ಕಾಲು ನೋವಿಗೆ ಚಿಕಿತ್ಸೆಯನ್ನು ಪಡೆಯೋಕೆ ಹೋಗಿರ್ತಾರೆ. ಕಾಲು ನೋವಿಗೆ ಚಿಕಿತ್ಸೆಯನ್ನು ಇವತ್ತು ಮಧ್ಯಾಹ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಕಾಲು ನೋವಿನ ಚಿಕಿತ್ಸೆಗೆ ಹೋದಂಥ ಸಂದರ್ಭದಲ್ಲಿ ಏನಾಯಿತು ಮುಂದೆ? ಕಾಲಿನ ಇನ್ಫೆಕ್ಷನ್ಗೆ ಚಿಕಿತ್ಸೆಯನ್ನು ಪಡಿತಾ ಇದ್ರು ಜಾನಕಿ ಅಮ್ಮನವರು. ಮಧ್ಯಾಹ್ನ ಮೈಸೂರಿನ ಅಪೋಲೋ ಆಸ್ಪತ್ರೆಗೆ ಹೋಗಿರ್ತಾರೆ. ಕಾಲಿನ ಚಿಕಿತ್ಸೆಯನ್ನು ಪಡ್ಕೊಳ್ತಾ ಇರ್ತಾರೆ. ಇನ್ಫೆಕ್ಷನ್ ಆಗಿರುತ್ತೆ, ಅದಕ್ಕೆ ಚಿಕಿತ್ಸೆಯನ್ನು ಪಡ್ಕೊಳ್ಳುವಂಥ ಕೆಲಸವನ್ನು ಅಪೋಲೋ ಆಸ್ಪತ್ರೆಯಲ್ಲಿ ಮಾಡ್ತಾ ಇರ್ತಾರೆ. ಅದೇ ಆದ ನಂತರ ಏನಾಯಿತು ಜಾನಕಿ ಅಮ್ಮನವರು? ನಾನು ಮತ್ತು ನನ್ನ ಶ್ರೀಮತಿಯವರು ಅಭಿಮಾನಿಗಳು. ಅವರ ಭಾಳಷ್ಟು ಹಾಡುಗಳನ್ನು ಕೇಳಿದ್ವಿ. ಅವರು ಎಲ್ಲ ಭಾಷೆಯಲ್ಲೂ ಕೂಡ ಹಾಡಿದ್ದಾರೆ. ವಿಚಾರ ಗೊತ್ತಾಯಿತು. ನಾವು ಅವ್ರ ದರ್ಶನವನ್ನು ಮಾಡಬೇಕು ಅಂತ ಕೇಳಿದ್ವಿ. ಅವರನ್ನು ಮೈಸೂರು ನಗರದಲ್ಲಿ ಅವರ ಕುಟುಂಬದವರು ತೀರ್ಮಾನವನ್ನು ಮಾಡಿ ಅಂತ್ಯಕ್ರಿಯೆಯನ್ನು ಮಾಡೋದಾದರೆ ಸರ್ಕಾರ ಅವರಿಗೆ ಒಂದು ಸ್ಥಳವನ್ನು ನಿಗದಿ ಮಾಡಲಿ. ಸರ್ಕಾರ ನಿಗದಿ ಮಾಡಲಿಲ್ಲ ಅಂತ ಹೇಳಿದ್ರೆ ಅವರ ಸಂಬಂಧಿಕರು ಯಾರು ಇದ್ದರೆ ಕೊಡೋದಿದ್ರೆ ಕೊಡ್ಬೋದು. ಇಲ್ಲ ಅಂದರೆ ನಮ್ಮ ಆರ್ ಟಿ ನಗರ್ ಅಂತೇನಿದೆ ನಮ್ಮ ಚೌಟ್ರಿಯಿಂದ ಮುಂದೆ ಈಗಾಗಲೇ ಅಲ್ಲಿ ಪ್ಲ್ಯಾನ್ ಅಪ್ರೂವಲ್ ಆಗಿ ಮೂಡಾದಲ್ಲಿ ಎಲಿನೇಷನ್ ಆಗಿ ಇರ್ತಕ್ಕಂಥ ಸ್ಥಳದಲ್ಲಿ 40-60 ನಿವೇಶನವನ್ನು ಅವರ ಸಮಾಧಿಗೋಸ್ಕರ ಉಚಿತವಾಗಿ ಕೊಡಲಿಕ್ಕೆ ನಮ್ಮ ಕುಟುಂಬ ಬದ್ಧ ಇದೆ. ಅವರಿಗೆ ಸದ್ಗತಿ ದೊರೆಯಲಿ ಅಂತೇಳಿ ಹೇಳಿ ನಾನು ಕೇಳ್ಕೊಳ್ತೀನಿ, ಪ್ರಾರ್ಥಿಸ್ತೀನಿ. ತುಂಬು ಬದುಕನ್ನು ನಡೆಸಿದ್ದಾರೆ. ಆದರೆ ನಮ್ಮ ನಿರೀಕ್ಷೆಗೂ ಮೀರಿದಂತೆ ನಾವು ಎಷ್ಟೇ ವರ್ಷ ಬದುಕಿದ್ರು, ಇನ್ನು ಮುಂದಿನ ತಲೆಮಾರುಗಳು ಬಂದರೂ ಕೂಡ ಶಾಶ್ವತವಾಗಿ ನೆನಪು ಮಾಡಿಕೊಳ್ಳುವಂತಹ ಗೀತೆಗಳನ್ನು ಕೊಟ್ಟಿರುವಂಥ ಅವರು ತೀರ್ಕೊಂಡಿರೋದು ಸಹಜವಾಗಿ ನಮ್ಮ ಮನಸ್ಸಿಗೆ ನೋವುಂಟು ಮಾಡಿದೆ. ನಾನು ಸಮಸ್ತ ಮೈಸೂರಿಗರ ಪರವಾಗಿ ಅವರ ಆತ್ಮಕ್ಕೆ ಶಾಂತಿಯನ್ನು ಕೋರ್ತೀನಿ. ಜಾನಕಿ ಅಮ್ಮ ಅವರು ಇವತ್ತು ದೈಹಿಕವಾಗಿ ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. ಸಂಗೀತ ನಿರ್ದೇಶಕರು, ಗಾಯಕರು ಆದಂಥ ಗುರುಕಿರಣ್ ಅವರು ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ಕಾರ. ಜಾನಕಿ ಅಮ್ಮನವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಾ? ಆಕ್ಚುಲಿ ನಾನು ಅವ್ರ ಜೊತೆ ಕೆಲಸ ಮಾಡೋ ಅವಕಾಶ ಸಿಕ್ಕಿಲ್ಲ ನನಗೆ. ಅಂದ್ರೆ ನಾನು ಬರುವಾಗ ಅವರು ಆಲ್ಮೋಸ್ಟ್ ಸ್ವಲ್ಪ ಹಾಡೋದು ಕಮ್ಮಿ ಮಾಡಿದ್ರು. ಬಟ್ ಅಫ್ಕೋರ್ಸ್ ಐ ಥಿಂಕ್ ಫ್ರೆಂಡ್ಸ್. ದಕ್ಷಿಣ ಭಾರತದ ಸಂಗೀತದ ಇತಿಹಾಸದಲ್ಲಿ ಒಂದು ದೊಡ್ಡ ಚೇಂಜ್ ಅಂದ್ರೆ ಎಕ್ಸ್ಪ್ರೆಸಿವ್ ಸಿಂಗಿಂಗ್ ಶುರು ಮಾಡಿದ್ದು ಜಾನಕಿ ಅಮ್ಮ. ಒಂದು ಎತ್ತಿ ಭಾಷೆ ಮಾಡಿ ಇನ್ನೊಂದು ಜಾನಕಿ ಅಮ್ಮ. ಅಂದ್ರೆ
ಚಿತ್ರರಂಗದ ಸಂಗೀತದ ದಿಕ್ಕನ್ನು ಬದಲಾಯಿಸಲಿಕ್ಕೆ ಗೊತ್ತಿದ್ದದ್ದು. ಅಂದ್ರೆ ಯಾವ ತರ ಯಾಕಂದ್ರೆ ಒಬ್ಬ ನಟನಿಗೆ ಎಕ್ಸ್ಪ್ರೆಷನ್ ಇಷ್ಟು ಇಂಪಾರ್ಟೆಂಟ್, ಅದನ್ನ ಸೀರಿಂಗ್ ನಲ್ಲಿ ತೋರಿಸ್ಕೊಳ್ತಾ. ಯಾಕಂದ್ರೆ ಏನ ನೆನಪಿಲ್ಲ ವಿಷ್ಣುವರ್ಧನ್ ಅವರು ಹೇಳಿದ್ರು ಅಂದ್ರೆ ಎಷ್ಟು ಈ ಹಾಡಿದ್ರೆ ನಂದು ಅಂದ್ರೆ ಕೆಲಸ ನಂದು ಅಲ್ಲೇ ಹೋಗಿದ್ರು, ಅಲ್ಲೇ ಎಕ್ಸ್ಪ್ರೆಷನ್ ಅಲ್ಲೇ ಕಾಣಿಸ್ತಾ ಇರುತ್ತೆ. ಅದೇ ತರ ಜಾನಕಿ ಅಮ್ಮನು ಎಕ್ಸ್ಪ್ರೆಷನ್ ವೆರೈಟಿ ಆಫ್ ಸಿಂಗಿಂಗ್, ಬಬ್ರುಕರ ಮಾತನಾಡೋದಂತ ಹಾಡೋದು, ಮುದುಕಿದರ ಹಾಡೋದು, ಆಮೇಲೆ ಆಲ್ ಸಾರ್ಟ್ಸ್ ಆಫ್ ಸಾಂಗ್ ಒಂದು ಜಾನರ್ಗೆ ಸೀಮಿತವಾಗಿರಲಿಲ್ಲ ಅದು ಆ ತರ. ಆಮೇಲೆ ಆ ಟೈಮಲ್ಲಿ ನಾನು ಈಗ ಸಿಂಗಿಂಗ್ ಯಾರು ಬೇಕಾದ್ರೂ ಮಾಡ್ಬೋದು, ಎಲ್ಲರೂ ಹಾಡಬಹುದು ಇವತ್ತು. ಅದು ಈಗ ಬಂದು ಈಗ ಯಾರು ಬೇಕಾದ್ರೆ ಯಾರು ಹೆಂಗ್ ಬೇಕಾದ್ರೂ ಹಾಡಬಹುದು. ಬಟ್ ಆ ಟೈಮಲ್ಲಿ ಒಂದು ಸಾಂಗ್ ಹಾಡೋ ಕಷ್ಟ ನನ್ಗೆ ಗೊತ್ತಿದ್ರೆ ಅಂತ ಹೇಳ್ತಿದ್ರೆ ಒಂದು ಟೇಕಲ್ಲಿ ಹಾಡಬೇಕಾಯ್ತು, ತಮಾಷೆನೇ ಅಲ್ಲ ಅಷ್ಟು. ಅದು ಒಂದು ತಮಾಷೆ ಒಂದು ಸಾಂಗ್ ಕಂಡು ಹಾಡೋದು ಅಂತ ಹಾಡುಗಳನ್ನು 48,000 ಹಾಡಿದ್ರೆ ಅದು ನಂಬಲ್ಲ ಸಾಧ್ಯ. ಆ ಟೈಮಲ್ಲಿ ನಾನು ಈಗ ಹಾಡೋದು ಹೇಳ್ತೇನೆ, ನಂಬಲ್ಲ ಸಾಧ್ಯ. ಬಿಗ್ ಲಾಸ್ ಟು ದ ಹೋಲ್ ಇಂಡಸ್ಟ್ರಿ ಡೆಫಿನೆಟ್ಲಿ. ಓಕೆ, ಧನ್ಯವಾದಗಳು ಗುರುಕಿರಣ್ ಸರ್ ಪಬ್ಲಿಟಿ ಜೊತೆಗೆ ಮಾತಾಡೋಕ್ಕೆ. ಓಕೆ, ಚಂದ್ರಿಕಾ ಗುರುರಾಜ್ ಮೇಡಮ್ ನಮ್ಮ ಜೊತೆಗೆ, ಈಗ ಹಿರಿಯ ಗಾಯಕಿ ನಮ್ಮ ಜೊತೆಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಮೇಡಮ್ ನಮಸ್ಕಾರ. ನಮಸ್ಕಾರ ಅರುಣ್ ಅವರೇ. ನಮಸ್ತೆ. ನಮಸ್ತೆ ಅಮ್ಮ. ಜಾನಕಿ ಅಮ್ಮನವ್ರನ್ನ ಹೇಗೆ ನೆನಪು ಮಾಡ್ಕೊಳ್ತೀರಾ ಅಮ್ಮ? ಜಾನಕಿ ಅಮ್ಮನವ್ರನ್ನ ಯಾವ ತರ ನೆನಪು ಮಾಡ್ಕೊಳ್ಳೋದು ಅಂದ್ರೆ, ಅವರೊಂದು ದೊಡ್ಡ ಸಂಗೀತ ಸಂಪತ್ತು ನಮ್ಗೋಸ್ಕರ ಬಿಟ್ಟು ಹೋಗಿದ್ದಾರೆ. ಹಾಗೆ ಅವರು ನಮ್ಗೆ ಬಿಟ್ಟೋಗಿರೋ ಸಂಗೀತ ಟ್ರೆಜರ್ ಏನಿದೆ ಅದು ಯಾವತ್ತೂ ಇನ್ನ 106 ವರ್ಷ ಆದ್ರೂ ಇರುತ್ತೆ. ಮತ್ತೆ ಹೇಗಿರ್ಬೇಕು, ಅಷ್ಟು ದೊಡ್ಡ ಲೆಜೆಂಡರಿ ಸಿಂಗರ್ ಆದ್ರೂನು ನಿಜ ಜೀವನದಲ್ಲಿ ಒಂದು ಸರಳತೆಯ ಪ್ರತೀಕ ಆಗಿದ್ದಂತಹ ಗಾಯಕಿ ಅವರು. ನಾನು ಅವ್ರನ್ನ ಹಲವಾರು ಸರಿ ಅವ್ರ ಮುಂದೆ ಹಾಡು ಅಂತ ನನ್ಗೆ ಅವಕಾಶ ಕೂಡ ಸಿಕ್ತು. ಹಾಗೆಲ್ಲ ಅವರು ನಾನು ಹಾಡಿದ್ದನ್ನ ಒಂದೊಂದು ಲೈನ್ ಅಲ್ದೇನು ಅವರು ಅವರ ರೆಕಾರ್ಡಿಂಗ್ ಡೇಟ್ ಹೋಗಿ ನೆನಪು ಮಾಡ್ಕೊಂಡು ನೀನ್ ಅದನ್ನೆಲ್ಲ ನನಗೆ ನೆನಪು ತಂದಿದ್ಯಾ ಅಂತ ಹೇಳಿ, ಅದು ಆ ಮೊಮೆಂಟ್ಸ್ ಅಂತೂ ನಾನು ಯಾವತ್ತೂ ಮರೆಯಕ್ಕಾಗಲ್ಲ. ಅದು ತುಂಬಾನೇ ಅಂತ ಒಂದು ಮಾದರಿ ಗಾಯಕಿ. ಆಮೇಲೆ ಅವರ ಕಂಠ ಸಿರಿ ಅದ್ರ ಬಗ್ಗೆ ಮಾತಾಡಕ್ಕೆ ನಾವೆಲ್ಲ ನಾನು ತುಂಬಾ ಚಿಕ್ಕವಳಾಗ್ತೀನಿ. ಆದ್ರೂ ಅವರು ಬಿಟ್ಟು ಹೋಗಿರೋಂತ ಒಂದು ಸಂಗೀತದ ಏನಿದೆ, ಅವ್ರ ಒಡನಾಟ ಏನಿದೆ, ನಾನು ಸುಮಾರು ಅವ್ರಿಗೆ ತುಂಬಾ ಟ್ರ್ಯಾಕ್ ಸಾಂಗ್ಸ್ ಹಾಡಿದ್ದೆ. ಅಂದ್ರೆ ಈ ಹಳ್ಳಿ ಮೇಸ್ಟ್ರೆ ಅದೆಲ್ಲ ಇದೆಯಲ್ಲ, ಹೌದು ಹೌದು, ಪಾಠ ಮಾಡಿ ಬನ್ನಿ ಅದೆಲ್ಲ ಹಾಡೆಲ್ಲ ನಾನು ಅವ್ರಿಗೋಸ್ಕರ ನಾನೇ ಮೊದ್ಲು ಹಾಡಿದ್ದೆ ಶೂಟಿಂಗ್ ಪರ್ಪಸ್ಗೋಸ್ಕರ. ಆಗ ಅವರು ರೆಕಾರ್ಡಿಂಗ್ ಸ್ಟುಡಿಯೋಗ್ ಬಂದಾಗ ಕೂಡ, ಚಂದ್ರಿಕಾ ನೀನ್ ಎಷ್ಟ್ ಚೆನ್ನಾಗ್ ಹಾಡಿದ್ಯಾ, ನಾನ್ ಹಾಡ್ತೀನಿ, ನೀನ್ ಬೇಜಾರ್ ಮಾಡ್ಕೋಬೇಡ, ನನ್ ಹೆಸರಿದೆ ಅಂತ ಹಾಡಿಸ್ತಾರಷ್ಟೇ, ಬಟ್ ನೀನೇನು ಕಡಿಮೆ ಇಲ್ಲ ಅಂತ ಹೇಳಿ ತುಂಬಾ ಎಂಥ ಪ್ರೋತ್ಸಾಹ ಕೊಟ್ಟಿದ್ರು ಅಂದ್ರೆ, ಅಂತ ದೊಡ್ಡ ಗಾಯಕಿಯಿಂದ ಅಂತ ಹೊಗಳಿಕೆ ಕೇಳಿದಾಗ ಇದೆಲ್ಲ ನನ್ಗೆ ಇವತ್ತಿಗೂ ಮೈ ಚುಟ್ಕೊಂಡ್ ನೋಡೋ ತರ ಆಗತ್ತೆ. ಒಂಥರ ಕನಸೋ ನನಸೋ ಅನ್ಸುತ್ತೆ. ಅಂತ ಮಾದರಿ ಗಾಯಕಿಯವರು ಅವ್ರು ಬಿಟ್ಟು ಹೋಗಿರೋಂತ ಹಾಡುಗಳನ್ನ ಕೇಳ್ತಾನೆ ನಾವೆಲ್ಲ ಇನ್ನಷ್ಟು ಹಲವಾರು ಕಾಲ ನಮ್ಮ ಸಂಗೀತ ಸಂಪತ್ತು ಅಗಾಧವಾಗಿ ಬೆಳಿಬೇಕು ಅಂತ ಎಲ್ಲ ಗಾಯಕರಿಗೂ ಆಕೆ ಮಾದರಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಓಕೆ, ಧನ್ಯವಾದಗಳಮ್ಮ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ.